ಸುಖವಾಗಲಿ ಬಹು, ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ. ಏನು ಸುಖ ಬರಲಿ, ಏನು ದುಃಖ ಬರಲಿ, ಅವನು ಕೊಟ್ಟ ಪ್ರಸಾದ ಅದು. ಸುಖವೂ ಅನಾಯಾಸವಾಗಿ ಬರುತ್ತೆ, ದುಃಖವೂ ಅನಾಯಾಸವಾಗಿ ಬರುತ್ತೆ. ನಾನು ಮೊದಲನೇ ದಿನವೇ ಹೇಳಿದ್ದೇನೆ, ಯಾರು ಆಕ್ಸಿಡೆಂಟ್ ಆಗಲಿ ಅಂತ ಪ್ರದಕ್ಷಿಣೆ ಮಾಡಲ್ಲ. ಆಗುತ್ತಾ ಇಲ್ವಾ? ಕೆಲವೊಮ್ಮೆ ನನ್ನ ನಾಲಿಗೆಯನ್ನ ಕಚ್ಚಿಕೊಳ್ಬೇಕು ಅಂತ ಯಾರಾದ್ರೂ ಆಹಾರ ತಿಂತಾರ? ಕೆಲವೊಮ್ಮೆ ಮಿಠಾಯಿಗೆ ಬೇಕಾದ್ರೆ ಹಲ್ಲಿನಿಂದ ನಮ್ಮ ನಾಲಿಗೆನೇ ಕಚ್ಚಿಕೊಳ್ತೇವೆ. ಏನಿದರ ಅರ್ಥ? ನಮ್ಮ ಪ್ರಯತ್ನ ಇಲ್ಲದೆ ದುಃಖ ನಮ್ಮ ಬದುಕಿನಲ್ಲಿ ಹೇಗೆ ಬರುತ್ತೋ ಸುಖಗಳು ಹಾಗೆ ಬರುತ್ತೆ. ಸುಖಂ ಈಶೇಚ್ಛಯ ಅಂದ್ರೋಣ, ದುಃಖಂ ಚಾಪಿ ತದಿಚ್ಛಯ. ಅದಕ್ಕೆ ವಾದಿರಾಜರು ಹೇಳ್ತಾರೆ, ಅಥೋ ದುರಂತಯ ಸ್ವಾಂತ ಚಿಂತೆಯ ಕಿಂ ಚಿದಂತಯ ಹಯಾನನಂ ದಯಾ ಸಿಂಧುಂ ಸ್ಮರ ಸ್ಮರದ ಭೀಷ್ಟದಂ. ಕರುಣೆಯ ಕಡಲು ಎಲ್ಲವನ್ನೂ ಕೈಲಿಟ್ಟುಕೊಂಡಿದ್ದಾನೆ ಕೃಷ್ಣ. ಅಂದ್ರೆ ನಿನಗೆ ಕೊಡ್ತಾನೆ. ದೇವರು ಕೊಟ್ಟಾನು. ಇಲ್ಲಿ ಬೇಕಾಗಿರೋದೇನು ಗೊತ್ತೋ? ಅವನು ಗೋಪಾಲ ಅಂತ ಹೆಸರಿಟ್ಟುಕೊಂಡಿದ್ದಾನೆ. ದನ ಮೇಸೋನಿಗೆ ಹಸುಗಳ ಮೇಲೆ ವಿಶ್ವಾಸ ಇದೆ. ನಾವು ಧರ್ಮ ನಂಬಿದವರು, ನಾವು ಧರ್ಮದಲ್ಲಿ ವಿಶ್ವಾಸ ಇಡಬೇಕು. ಗೋಪಾಲಕನ ಮೇಲೆ ವಿಶ್ವಾಸ ಇಡಬೇಕು. ವಿಶ್ವಾಸ ಫಲದಾಯಕ. ಆಚಾರ್ಯ ಹೇಳಿದ್ದು ಏನು? ಏನೇ ಸತ್ಕರ್ಮಗಳನ್ನು ಮಾಡಿ ನೀವು ವಿಶ್ವಾಸ ಭಗವಂತನಿಗೆ ಕರ್ಮಗಳನ್ನು ಅರ್ಪಣೆ ಮಾಡಬೇಕಾದ್ರೆ ಕೊಡ್ತಾನೋ ಇಲ್ಲೊಂದು ಕೊಡಬೇಡಿ, ಇದು ಸಫಲವಾಗೇ ಆಗುತ್ತೆ ಅಂತ ಸಂಕಲ್ಪಪೂರ್ವಕವಾಗಿ ನಾವೇನೆಲ್ಲ ಮಾಡ್ತೇವೆ, ಕಾಯೇನ ವಾಚ ಮನಸಾ ಇಂದ್ರಿಯ ಇರುವ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತತ್. ಅದೆಲ್ಲ